ಹೆಚ್ಚೇ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಮೊದಲಿಂದಲೂ ಕೂಡ ನಮ್ಮಲ್ಲಿರುವಂಥ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಭಾಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರವ್ರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು, ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟೇ, ಬೆಂಗಳೂರು ನಗರದಲ್ಲೇ 2 ಏರ್ಪೋರ್ಟ್ ಇದೆ, ಯಲಹಂಕ ತಗೊಂಡು ಇಲ್ಲಿ. ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಬೀದರಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನು ಕೇಳ್ಕೊಳ್ತಾರೋ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ, ನಮಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದ್ದಾರ, ಇನ್ನು ಯಾರು ಏನು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟ್ರು ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದು ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನು ಇನ್ನ ಅದನ್ನು ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿಲ್ಲ. ಐ ಸ್ಪೀಕ್ ಟು ದೆಮ್ ಆ್ಯಂಡ್ ನಾನು ಮಾತಾಡ್ತೀನಿ. ಹಿಂದೆ ಇದೇ ವಿಚಾರ ಬಂದಿತ್ತು, ಯಾವಾಗ ಬಲ್ಬ್ ವಿಚಾರ. ನಾವು ನಮ್ಮ ಪುನೀತು ಮತ್ತು ರಮ್ಯಾರವ್ರನ್ನ ರಾಯಭಾರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದು. ಈಗ ಕುಂಬ್ಳೆಯವ್ರನ್ನ ನಾನು ಕೂಡ ಕುಂಬ್ಳೆಯವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮಾತಾಡಿದ್ದೀವಿ. ಅವ್ರನ್ನ ಇದಕ್ಕೆ ರಾಯಭಾರಿಯಾಗಿ ನಮ್ಮ ಕುಂಬ್ಳೆಯವರು, ಅನಿಲ್ ಕುಂಬ್ಳೆಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಇದನ್ನು ನಾನು ಇನ್ನೂ ಮಾತಾಡಿಲ್ಲ. ನಾನು ಮಾತಾಡ್ಬಿಟ್ಟು ತಮಗೆ ನಾನು ತಿಳಿಸ್ತೀನಿ. ಎಸ್ ಟಿ ಸೋಮಶೇಖರ್ ಆಗಲಿ, ಹೆಬ್ಬಾರ್ ಆಗಲಿ, ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಏನು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ನ ಚುಚ್ಚಕ್ಕೆ ಹೋಗಿರ್ಲಿಲ್ವಲ್ಲ, ಹೋಗಿದ್ರ? ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ, ನಡೀಲಿ. ಹೆಚ್ಚೇ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಮೊದಲಿಂದಲೂ ಕೂಡ ನಮ್ಮಲ್ಲಿರುವಂಥ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಭಾಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರವ್ರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು, ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟೇ, ಬೆಂಗಳೂರು ನಗರದಲ್ಲೇ 2 ಏರ್ಪೋರ್ಟ್ ಇದೆ, ಯಲಹಂಕ ತಗೊಂಡು ಇಲ್ಲಿ. ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಬೀದರಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ.
ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನು ಕೇಳ್ಕೊಳ್ತಾರೋ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ, ನಮಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದಾರ, ಇನ್ನು ಯಾರು ಏನು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟ್ರು ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದು ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನು ಇನ್ನ ಅದನ್ನು ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿಲ್ಲ. ಐ ಸ್ಪೀಕ್ ಟು ದೆಮ್ ಆ್ಯಂಡ್ ನಾನು ಮಾತಾಡ್ತೀನಿ. ಹಿಂದೆ ಇದೇ ವಿಚಾರ ಬಂದಿತ್ತು, ಯಾವಾಗ ಬಲ್ಬ್ ವಿಚಾರ. ನಾವು ನಮ್ಮ ಪುನೀತು ಮತ್ತು ರಮ್ಯಾರವ್ರನ್ನ ರಾಯಭಾರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದು. ಈಗ ಕುಂಬ್ಳೆಯವ್ರನ್ನ ನಾನು ಕೂಡ ಕುಂಬ್ಳೆಯವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮಾತಾಡಿದ್ದೀವಿ. ಅವ್ರನ್ನ ಇದಕ್ಕೆ ರಾಯಭಾರಿಯಾಗಿ ನಮ್ಮ ಕುಂಬ್ಳೆಯವರು, ಅನಿಲ್ ಕುಂಬ್ಳೆಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಇದನ್ನು ನಾನು ಇನ್ನೂ ಮಾತಾಡಿಲ್ಲ. ನಾನು ಮಾತಾಡ್ಬಿಟ್ಟು ತಮಗೆ ನಾನು ತಿಳಿಸ್ತೀನಿ. ಎಸ್ ಟಿ ಸೋಮಶೇಖರ್ ಆಗಲಿ, ಹೆಬ್ಬಾರ್ ಆಗಲಿ, ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಏನು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ನ ಚುಚ್ಚಕ್ಕೆ ಹೋಗಿರ್ಲಿಲ್ವಲ್ಲ, ಹೋಗಿದ್ರ? ಮತ್ತು ರತ್ನಗಳೆಲ್ಲ ಮಡಿಕೊಳ್ಳಿ, ನಡೀಲಿ. ಹೆಚ್ಚೇ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಮೊದಲಿಂದಲೂ ಕೂಡ ನಮ್ಮಲ್ಲಿರುವಂಥ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು, ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟೇ, ಬೆಂಗಳೂರು ನಗರದಲ್ಲೇ 2 ಏರ್ಪೋರ್ಟ್ ಇದೆ, ಯಲಹಂಕ ತಗೊಂಡು ಇಲ್ಲಿ. ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಬೀದರಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನು ಕೇಳ್ಕೊಳ್ತಾರೋ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ, ನಮಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದಾರ, ಇನ್ನು ಯಾರು ಏನು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟ್ರು ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು
ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದು ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನು ನಾನಿನ್ನ ಅದನ್ನು ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿಲ್ಲ. ಐ ಸ್ಪೀಕ್ ಟು ದೆಮ್ ಆ್ಯಂಡ್ ನಾನು ಮಾತಾಡ್ತೀನಿ. ಹಿಂದೆ ಇದೇ ವಿಚಾರ ಬಂದಿತ್ತು, ಯಾವಾಗ ಬಲ್ಬ್ ವಿಚಾರ. ನಾವು ನಮ್ಮ ಪುನೀತು ಮತ್ತು ರಮ್ಯಾರವ್ರನ್ನ ರಾಯಭಾರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದು. ಈಗ ಕುಂಬ್ಳೆಯವ್ರನ್ನ ಇವತ್ತು ನಾನು ಕೂಡ ಕುಂಬ್ಳೆಯವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮಾತಾಡಿದ್ದೀವಿ. ಅವ್ರನ್ನ ಇದಕ್ಕೆ ರಾಯಭಾರಿಯಾಗಿ ನಮ್ಮ ಕುಂಬ್ಳೆಯವರು ಅನಿಲ್ ಕುಂಬ್ಳೆಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಇದನ್ನು ನಾನು ಇನ್ನೂ ಮಾತಾಡಿಲ್ಲ. ನಾನು ಮಾತಾಡ್ಬಿಟ್ಟು ತಮಗೆ ನಾನು ತಿಳಿಸ್ತೀನಿ. ಎಸ್ ಟಿ ಸೋಮಶೇಖರ್ ಆಗಲಿ, ಹೆಬ್ಬಾರ್ ಆಗಲಿ, ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಏನು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ನ ಚುಚ್ಚಕ್ಕೆ ಹೋಗಿರ್ಲಿಲ್ವಲ್ಲ, ಹೋಗಿದ್ರ? ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ, ನಡೀಲಿ.